ನನ್ನ ಪ್ರಶ್ನೆ ಏನಂತ ರೀಸೆಂಟಾಗಿ ನೀವು ಒಂದು ಟ್ವೀಟ್ ಮಾಡ್ತೀರಾ ಏನು ಅಂತಂದರೆ ಅಂಬೇಡ್ಕರ್ ಮತ್ತು ಪೆರಿಯಾರ್ ಒಂದು ಫೋಟೋ ಹಾಕಿ ನೀವು ಟ್ವೀಟ್ ಮಾಡ್ತೀರಾ. ಸೊ ಒಂದೇನಂತಂದರೆ ಇದೇ ಪೆರಿಯಾರ್ ಅವರ ಆರ್ಯ ದ್ರಾವಿಡ ಸಿದ್ಧಾಂತವನ್ನು ಅಂಬೇಡ್ಕರ್ ವಿರೋಧ ಮಾಡಿದ್ರು. ಮತ್ತು ಅವರೇ ಪೆರಿಯಾರೇ ಹೇಳ್ತಾರೆ ಅಂಬೇಡ್ಕರ್ ಅವರು ಬ್ರೈಬ್ ಮಾಡಿದ್ದಾರೆ, ಬ್ರಾಹ್ಮಣರನ್ನು ಅವರು ಬ್ರೈಬ್ ಮಾಡಿದ್ದಾರೆ, ಸಂವಿಧಾನವನ್ನು ರಚನೆ ಮಾಡಿದ್ರು, ನೀವು ಸಂವಿಧಾನದ ಪ್ರತಿಗಳನ್ನು ಸುಟ್ಟಾಕಿ ಅಂತ ಅಂಬೇಡ್ಕರ್ ವಿರೋಧವಾಗಿ ಅವರು ಮಾತಾಡ್ತಾರೆ. ಸೊ ಎಲ್ಲೋ ಒಂದು ಕಡೆ ನನ್ನ ಪ್ರಶ್ನೆ ಏನಂತಾನೆ, ನೀವೇನು ಬಿಂಬಿಸ್ಲಿಕ್ಕೆ ಹೊರಟಿದ್ದೀರಾ ಅಂಬೇಡ್ಕರ್ ಮತ್ತು ಪೆರಿಯಾರ ಸಿದ್ಧಾಂತ ಒಂದೇ ಅಂತ, ಎಲ್ಲೋ ಒಂದು ಕಡೆ ಪ್ರಚಾರಕ್ಕೋಸ್ಕರ ಈ ರೀತಿ ಕೆಲಸವನ್ನು ಮಾಡ್ತೀರೋ ಅಥವಾ ನಿಮಗೆ ಇತಿಹಾಸದ ಸ್ಪಷ್ಟತೆ ಇಲ್ವೋ, ವಿಚಾರದ ಸ್ಪಷ್ಟತೆ ಇಲ್ವೋ? ದಯವಿಟ್ಟು ಒಂದಷ್ಟು ಇಬ್ರು ಇದ್ರು ಅನ್ನೋ ಒಂದು ಆ ನಂಬಿಕೆ ನಾನು ಇಷ್ಟಪಡ್ತೀನಿ, ಆ ಸಿದ್ಧಾಂತನ ಇಷ್ಟಪಡ್ತೀನಿ. ಅವರಿಬ್ಬರು ಅದಕ್ಕೆ ಅದನ್ನು ಟ್ವೀಟ್ ಹಾಕ್ದೆ ನಾನು. ಮೂಢನಂಬಿಕೆಯನ್ನು ನಿವಾರಿಸಬೇಕು ಅಂದಾಗ ಅವರಿಬ್ಬರು ನಿಂತ್ಕೊಳ್ತಾರೆ. ನೀನು ಫುಲ್ ಡೀಟೇಲ್ ಅವರಿಬ್ಬರ ಮಧ್ಯೆ ವೈರುಧ್ಯಗಳಿರ್ಬೋದು, ಅದರಿಂದ ನೀನು ಅವರಿಬ್ಬರನ್ನ ಬೇರೆ ಬೇರೆಯಾಗಿ ನೋಡಲ್ಲ ನಾನು. ಮೂಢನಂಬಿಕೆಗಳ ಬಗ್ಗೆ ಪೆರಿಯಾರು, ಕಲೆಂಗರು, ಕರುಣಾನಿಧಿಯವರು, ಬಸವಣ್ಣನವರು ಎಲ್ಲರೂ ಮಾತಾಡಿದ್ದಾರೆ. ಇವಾಗ ತಮಿಳುನಾಡಲ್ಲಿ ನಡೀತಿರ್ಬೇಕಾದ್ರೆ ಅದು ಮೂಢನಂಬಿಕೆಗಳ ವಿರುದ್ಧವಾದ ಮಾತಾಗಿತ್ತದು. ಅದು ಸನಾತನ ಧರ್ಮ ಅಂತ ಮಾತಾಡಿದ್ದಲ್ಲ, ಅದನ್ನು ತಿರುಗಿಸಿದ್ದಾರೆ. ಓಕೆ, ಆ ಮನುಷ್ಯನ ಮಾತನ್ನು ಅದು ಇರಲಿಲ್ಲ ಆ್ಯಕ್ಚುಲಿ. ಆದರೆ ಅದು ಇಲ್ದಿದ್ರೂ ಹಾಗೆ ಅರ್ಥ ಆಗಿದ್ದರೆ ಸಾರಿ ಕೇಳ್ಬಿಡ್ಬೇಕು, ಅದನ್ನು ನಾನು ಹೇಳಿದೆ. ಸೊ ಆ ಮೂಢನಂಬಿಕೆಗಳು ಮಾತಾಡಿದ್ರೆ ಹಾಗೆ ನಿಂತ್ಕೋತಾರೆ. ಈ ವಿಷಯದಲ್ಲಿ ಅವರಿಬ್ಬರಿಗೂ ವೈರುಧ್ಯ ಇತ್ತು, ಎರಡು ಸಿದ್ಧಾಂತ ಒಂದಲ್ಲ, ಭಿನ್ನಾಭಿಪ್ರಾಯಗಳು ಇದ್ದಿರ್ಬೋದು ರೀ. ಮೂಢನಂಬಿಕೆಗಳ ಬಗ್ಗೆ ಇಬ್ಬರಿಗೂ ಒಂದೇ ಅಭಿಪ್ರಾಯ ಇತ್ತಾ ಇಲ್ವೋ? ಎಕ್ಸಾಕ್ಟ್ಲಿ. ಅಂದರೆ ನಾವಿಲ್ಲಿ ನಾನೇನು ಹೇಳ್ತೀನಿ ಕೇಳಿ, ಬುದ್ಧಿವಂತರಾಗೋದು ಬೇಡ, ಮನಸ್ಸಿನ ಮಾತು ಮಾತಾಡ್ಕೊಳ್ಳೋಣ. ಮನಸ್ಸಿನ ಮಾತು ಮಾತಾಡ್ಕೊಳ್ಳೋಣ. ಎಕ್ಸಾಕ್ಟ್ಲಿ. 1970s ನನಗೆ ಗೊತ್ತು, ನನ್ನ ಹಿಸ್ಟ್ರಿ ಗೊತ್ತು, ಬೇಡ. ಎಸ್, ಒಂದೇ ನಿಮಿಷ. ರೇ ಅವ್ನು ನಮ್ಮ ಪೆದ್ದ, ಏನಪ್ಪ ಈಗ ನಿನ್ನ ಕತೆ? ಓಕೆ, ಏನಯ್ಯ? ಒಂದ್ ನಿಮಿಷ. ನಾನು ಪೆದ್ದ ಸರ್, ಸ್ವಲ್ಪ ಇತಿಹಾಸ ಗೊತ್ತಿಲ್ಲ, ಮಾತಾಡ್ತೀನಿ, ಏನು ಮಾಡ್ತೀಯಾ? ಆಯ್ತು ಪ್ರಕಾಶ್. ಅವ್ನು ನಮ್ಮ ಪೆದ್ದ, ಏನಪ್ಪ ಈಗ ನಿನ್ನ ಕತೆ? ಓಕೆ, ಏನಯ್ಯ? ಒಂದ್ ನಿಮಿಷ. ನಾನು ಪೆದ್ದ ಸರ್, ಸ್ವಲ್ಪ ಇತಿಹಾಸ ಗೊತ್ತಿಲ್ಲ, ಮಾತಾಡ್ತೀನಿ, ಏನು ಮಾಡ್ತೀಯಾ? ಆಯ್ತು ಪ್ರಕಾಶ್ ರಾಜ್ ಅವರೇ, ಇತಿಹಾಸ ಗೊತ್ತಿಲ್ಲ, ಕೈ ತೋರಿಸ್ತಿಲ್ಲ. ಒಂದ್ ನಿಮಿಷ. ಕೈ ತೋರಿಸ್ತಿಲ್ಲ. ಒಂದ್ ನಿಮಿಷ. ನೀವೊಂದು ಪಾಯಿಂಟ್ ಅನ್ನು ರೇಸ್ ಮಾಡಿದ್ದೀರಿ, ಅವರು ಅದಕ್ಕೊಂದು ಆಕ್ಟಿಂಗ್ ಗೊತ್ತಾನೆ ನಿನಗೆ? ನನ್ನ ಆಕ್ಟಿಂಗ್ ಗೊತ್ತಾ? ಏನಯ್ಯ ನೀನು ಅಂದ್ರೆ ಹೆಂಗಿರುತ್ತೆ ನಿಂಗೆ? ಇರೋ ಕೇಳೋದಕ್ಕಿದೆ, ದಯವಿಟ್ಟು ಏನೋ ಒಂದು ಕೇಳೋದಕ್ಕಿದೆ. ಪ್ರಕಾಶ್ ರಾಜ್ ಅವರೇ, ಈ ತಲೆಮಾರಿನ ಅತಿ ದೊಡ್ಡ ಸಮಸ್ಯೆ ನನಗನ್ಸೋದು, ನೀವೀಗ ಈ ಕರೆಕ್ಟಾಗಿ ಆ ಪಾಯಿಂಟಿಗೆ ಬಂದ್ರಿ. ಮೂಢನಂಬಿಕೆ ಅನ್ನೋ ವಿಷಯದಲ್ಲಿ ಪೆರಿಯಾರು, ಅಂಬೇಡ್ಕರ್ ಒಂದೇ ಅಭಿಪ್ರಾಯವನ್ನು ಇಟ್ಕೊಂಡಿದ್ರು, ಆದ್ದರಿಂದ ಅವರು ನನಗೆ ಸಮಾನರು ಅನ್ನಿಸ್ತಾರೆ. ಆ ವಿಷಯದಲ್ಲಿ ಎಕ್ಸಾಕ್ಟ್ಲಿ ದಟ್ಸ್ ವಾಟ್ ನಮಗೆ ಈ ತಲೆಮಾರಿನ ಅತಿ ದೊಡ್ಡ ಸಮಸ್ಯೆ. ನಾನು ಈ ಸಿದ್ಧಾಂತದವರು ಆ ಸಿದ್ಧಾಂತದವರು ಅಂತ ಹೇಳೋದಿಲ್ಲ. ಒಂದು ವ್ಯಕ್ತಿಯನ್ನು ಪೂರ್ತಿಯಾಗಿ ಇಷ್ಟಪಡಬೇಕು ಅಥವಾ ಅಲ್ಲಲ್ಲ, ಹಂಗಾಗೋದಿಲ್ಲ ಅದು. ಒಬ್ಬ ವ್ಯಕ್ತಿಯಲ್ಲಿನ ಒಂದು ಗುಣ ನಿಮಗೆ ಬಹಳ ಇಷ್ಟ ಆಗುತ್ತೆ, ಆ ಗುಣವನ್ನು ಆರಾಧಿಸಿ, ಆ ಗುಣವನ್ನು ಫಾಲೋ ಮಾಡಿ, ಅದೇ ವ್ಯಕ್ತಿ ಇನ್ನೊಂದೇನೋ ಅಧ್ವಾನಕಾರಿಯಾಗಿ ಮಾತಾಡಿದರೆ ಅಧ್ವಾನಕಾರಿಯಾಗಿ ಮಾತಾಡಿದ್ದು ತಪ್ಪು ಅಂತ ಹೇಳುವ ಧೈರ್ಯ ನಿಮ್ಮಲ್ಲಿ ಇರಬೇಕು. ಹಾಗೆ ಒಬ್ಬ ಬ್ರಾಹ್ಮಣ ಮತ್ತು ದಲಿತ ಒಟ್ಟೊಟ್ಟಿಗೆ ಒಬ್ಬ ಬ್ರಾಹ್ಮಣ ಮತ್ತು ಒಂದು ಹಾವು ಒಟ್ಟೊಟ್ಟಿಗೆ ಬಂದರೆ ಮೊದಲು ಬ್ರಾಹ್ಮಣನನ್ನು ಕೊಲ್ಲಬೇಕು ಅಂತ ಪೆರಿಯಾರ್ ಹೇಳಿದ್ದನ್ನು ಯಾರು ಒಪ್ಪೋದಕ್ಕೆ ಸಾಧ್ಯನಾ ಇವತ್ತಿಗೆ? ನೋ. ಹಾಗಂತ ನೀವು ಪೆರಿಯಾರ್ನ ಅಷ್ಟು ಸಿದ್ಧಾಂತವನ್ನು ತೆಗೆದುಹಾಕ್ತೀನಿ ಅನ್ನೋದಕ್ಕಾಗೋದಿಲ್ಲ. ಅವರು ಸಮಾಜದಲ್ಲಿರುವ ಮೇಲು ಕೀಳಿನ ವಿರುದ್ಧ ಹೋರಾಡಿದ್ರಪ್ಪ, ಅದು ನಮ್ಮೆಲ್ಲರದು ಕೂಡ ಅಭಿಪ್ರಾಯ ಅದೇ ಆಗಬೇಕು. ಹಾಗೆ RSS ಅನ್ನುವಂಥ ಒಂದು ಎಲ್ಲ ಧರ್ಮಗಳಲ್ಲೂ ಸಮಸ್ಯೆ ಇದೆ ರೀ. ನಾನು ಹೇಳ್ತೀನಿ ಕೇಳಿ, ಒಂದು ನಿಮಿಷ. ಇವಾಗ 4 ಜನ ಮದುವೆ ಆಗ್ಬೋದು, ತಲಾಕ್ ಅಂದ ತಕ್ಷಣ ಹೋಗ್ಬಿಡೋದು ಎಷ್ಟು ಕೆಟ್ಟದ್ರಿ ಹೆಂಗಸರಿಗೆ. ಹೌದು ಅಲ್ವಾ? ಅದನ್ನ ನಾವು ಪ್ರಶ್ನೆ ಮಾಡ್ಬೇಕು ಬಿಡ ಪ್ರಕಾಶ್ ರಾಜ್. ಅದಕ್ಕೆ ನಾನು ಬರ್ತಾ ಇದ್ದೆ, ಬಾಲ್ಯ ವಿವಾಹ ತಪ್ಪುತ್ತಾನೆ ನಮ್ಮ ಸಂಸ್ಕೃತಿಯಲ್ಲಿ ಇದ್ದಿದ್ದು. ವಿಧವೆಯನ್ನು ಬೋಳಿಸೋದು, ಮರು ವಿವಾಹ ಮಾಡಬಾರ್ದು ತಪ್ಪುತ್ತಾನೆ. ನೋಡಿ, ಆಯಾ ಕಾಲಕ್ಕೆ ಆಯಾ ಧರ್ಮಗಳು ಉಟ್ಕೊಂಡು ಆಮೇಲೆ ಬೆಳೀತಾ ಮುಂದಿನ ಜನಾಂಗಗಳು ಸರಿಯಲ್ಲ ಅಂತ ಹೋಗ್ಬೇಕು. ನಾವು ವಿಕಾಸದ ಕಡೆ ಹೋಗ್ಬೇಕು ಸ್ವಾಮಿ. ಮತ್ತೆ ಯಾಕೆ ವಾಪಸ್ ಹೋಗ್ಬೇಕು ನಾವು ಅಂತೀನಿ ನಾನು. ಎಸ್ ಪ್ರಕಾಶ್ ರಾಜ್ ಅವರು, ಅದನ್ನೇ ನಾನು ಹೇಳ್ತಾ ನಮ್ಮದೇ ಶ್ರೇಷ್ಠ ನಿಮ್ಮದೇ ಶ್ರೇಷ್ಠ ಬೇಡ ಸ್ವಾಮಿ. ಪ್ರಕಾಶ್ ರಾಜ್ ಅವರು, ನಾನು ಹೇಳ್ತಾ ಇದ್ದದ್ದು ಅದು. ಈಗ ಪೆರಿಯಾರ್ನಲ್ಲಿರೋ ಒಂದು ಒಳ್ಳೆಯ ಗುಣವನ್ನು, ಅಂಬೇಡ್ಕರ್ರಲ್ಲಿರುವ ಅವರು ಮಾಡಿದಂಥ ವಾದದಲ್ಲಿನ ಒಂದು ಉತ್ತಮ ಗುಣವನ್ನು ಆರಿಸಿಕೊಂಡು, ಆದ್ದರಿಂದ ನಾನು ಐಡಿಯಲೈಸ್ ಹಿಮ್ ಅನ್ನೋದು ತಪ್ಪಲ್ಲ. ದಟ್ ಈಸ್ ಹೌ ಅ ಪರ್ಸನ್ ಶುಡ್ ಥಿಂಕ್. ಆದರೆ ಈಗ ಅಸ್ಪೃಶ್ಯತೆಯ ವಿಷಯದಲ್ಲಿ RSSನ ನಿಲುವನ್ನು ನೀವು ಬೆಂಬಲಿಸ್ತೀರಾ? ನಂಗೆ ಗೊತ್ತಿಲ್ಲ ಸ್ವಾಮಿ, ಏನು ಅವ್ರ ನಿಲುವು? ಅಸ್ಪೃಶ್ಯತೆ ಪಾಪ ಅಲ್ಲ ಅನ್ನೋದಾದ್ರೆ ಈ ಜಗತ್ತಿನಲ್ಲಿ ಯಾವುದು ಪಾಪ ಅಲ್ಲ ಅಂತಾರೆ ಅವರು. ಅದು ಪಾಪ ಅಂತಾರಲ್ವಾ? ಹೌದು, ಒಳ್ಳೆ ಕರೆಕ್ಟ್ ತಾನೆ ಅದು. ಅಲ್ಲಲ್ಲ, ಅದನ್ನ ಆ ರೀತಿಯಾಗಿ ನೀವು ಹೌದು ಬೆಂಬಲಿಸಬೇಕಲ್ರಿ. ಅದು ಒಳ್ಳೆ ಬೆಂಬಲಿಸ್ತೀರಿ. ಅದಕ್ಕೆ ನಾನು ಹೇಳಿದ್ದು ಒಪ್ಕೊಳಕ್ಕಾಗಲ್ಲ. ಎಸ್, ಹಾಗೆ ಒಂದು ಸಂಘಟನೆ, ಒಬ್ಬ ವ್ಯಕ್ತಿ, ಐ ಹೇಟ್ ಹಿಮ್, ನೋ. ಎಲ್ಲದರಲ್ಲೂ ಒಳ್ಳೆಯದಿರಬಹುದು, ಎಲ್ಲದರಲ್ಲೂ ಒಳ್ಳೆಯದಿರಬಹುದು, ಎಲ್ಲದರಲ್ಲೂ ಹೇಟ್ರೆಡ್ ತುಂಬ ಡೇಂಜರಸ್ ವರ್ಡ್. ದ್ವೇಷಿಸಬಾರ್ದು. ನೀವು ಇಷ್ಟ ಇಲ್ಲದೆ ಇರ್ಬೋದು, ನೀವು ವಿರೋಧಿಸ್ಬೋದು, ಅಭ್ಯಂತರ ಇರ್ಬೋದು. ದ್ವೇಷ ತುಂಬ ಸ್ಟ್ರಾಂಗ್ ವರ್ಡ್, ಅದು ನಮ್ಮೊಳಗೆ ಬರಬಾರ್ದು. ಅದು ಕೊನೆಗೆ ನಮ್ಮನ್ನೇ ಸುಡುತ್ತೆ.
ಯಾವ ದ್ವೇಷ ಅಷ್ಟು ಇರಬಾರ್ದು, ಕೊಲ್ಲೋ ಅಷ್ಟು, ಎಸ್ ಹೊಡಿತೀನಿ ಅನ್ನೋಷ್ಟು ಕ್ರೌರಿಗಳು ಒಳ್ಳೇದಲ್ಲ. ಅದೇ ರೀತಿ ಕೆಲವು ಕಂದಾಚಾರಗಳ ವಿಷಯದ ಬಗ್ಗೆ ನೀವು ಮಾತಾಡಿದ್ರಿ. ಇಂಥದ್ದು ನಮ್ಮ ಸಮಾಜದಲ್ಲಿ ಇತ್ತಲ್ವಾ? ಇಲ್ಲ, ಡೆಫಿನೆಟ್ಲಿ ಬಂದಿದೀವಲ್ಲ ಹೊರಗಡೆ. ಎಸ್, ಹೊರಗಡೆ ಬಂದ್ವಿ, ಎಲ್ಲರಲ್ಲೂ ಹುಳುಕಿತ್ತು ಅಂತೀನಿ ನಾನು. ಎಸ್, ಎಕ್ಸಾಕ್ಟ್ಲಿ. ಅದೇನಾಗುತ್ತೆ, ಧರ್ಮದ ತಪ್ಪಲ್ಲ ಅದು. ಆಯಾ ಕಾಲದವ್ರು ಅವ್ರವ್ರಿಗೆ ಕೆಲವ್ರು ಇರ್ತಾರೆ, ವಿಕಾರಿಗಳು ಇರ್ತಾರೆ, ಅವ್ರು ಮಾಡ್ಕೊಂಡಿದ್ದದು. ಆ ಕ್ಲಚಸ್ ಇಂದ ಬರಕ್ ಟೈಮ್ ಆಯ್ತು ನಮಗೆ ಅಂತ. ಎಸ್, ಎಕ್ಸಾಕ್ಟ್ಲಿ. ಅದು ಕ್ಲಚಸ್ ಇಂದ ಹೊರಗೆ ಬರಕ್ಕೆ ಯಾವಾಗ ಸಾಧ್ಯ ಆಗುತ್ತೆ ಅಂದ್ರೆ ಒಂದು ಸೆಲ್ಫ್ ಕರೆಕ್ಟಿಂಗ್ ಮೆಕ್ಯಾನಿಸಮ್ ಅನ್ನೋದಿದ್ದಾಗ, ಸೆಲ್ಫ್ ಕರೆಕ್ಟಿಂಗ್ ಮೆಕ್ಯಾನಿಸಮ್, ಈ ಥರದ ಸಂವಾದ, ಎಸ್, ಜಗಳ ಆಡದೆ ಹಾಂ, ಒಬ್ಬರನ್ನು ಮಾಡ್ಬೇಕು, ನೀನು ಸರಿ ನಾನು ಸರಿ ಅಂತ ಇಳಿಬಾರ್ದು. ಕಬಡ್ಡಿ ಮ್ಯಾಚ್ ಅಲ್ಲ ಇದು. ಎಸ್, ಆ ಸೆಲ್ಫ್ ಕರೆಕ್ಟಿಂಗ್ ಮೆಕ್ಯಾನಿಸಮ್ ಈ ಸಂಸ್ಕೃತಿಯಲ್ಲಿದೆ. ಅದಕ್ಕೆ ಕಾರಣ ಏನು ಅಂದ್ರೆ ಮೊದಲಿಂದಾನು ಇದೆ. ಎಸ್, ಅದಕ್ಕೆ ಕಾರಣ ಏನು ಅಂದ್ರೆ ನನ್ನ ಜಗಳ ಆಡಿಸ್ಕೊಂಡು ಕೂತ್ಕೊಂಡಿರ್ತಾರೆ ಅವರು ಸರ್, ಮೇಲ್ಗಡೆ. ಮಾಡ್ಬೇಕು. ಅದಕ್ಕೆ ಕಾರಣ ಏನು ಅಂದ್ರೆ ಇದಂ ಮಿಥಂ ಅಂತ ಇಲ್ಲಿ ಯಾವ ಗ್ರಂಥದಲ್ಲೂ ಬರೆದಿಟ್ಟಿಲ್ಲ ಸರ್. ನೀವು ಇಷ್ಟೆಲ್ಲ ಚೆನ್ನಾಗಿ ಕನ್ನಡ ಮಾತ್ರ ನಂಗೆ ಗೊತ್ತಾಗಲ್ಲ. ಇದಂ ಮಿಥಂ, ತುಂಬ ಬುದ್ಧಿವಂತರು ನೀವು, ಓದಿದಿರಿ ನೀವು. ನೀವು ದಾರಿ ತಪ್ಪಿಸೋದ್ರಲ್ಲಿ ಬುದ್ಧಿವಂತ. ನನ್ನ ಕನ್ನಡ ಇದಂ ಮಿಥಂ ಎಲ್ಲ ಗೊತ್ತಿಲ್ಲ, ಕನ್ನಡ ಅಲ್ಲ ಕನ್ನಡ. ಒಂದು ನಿಮಿಷ. ನೀವು ಇಷ್ಟೆಲ್ಲ ಚೆನ್ನಾಗಿ ಕನ್ನಡ ಮಾತ್ರ ನಂಗೆ ಗೊತ್ತಾಗಲ್ಲ. ಇದಂ ಮಿಥಂ, ತುಂಬ ಬುದ್ಧಿವಂತರು ನೀವು, ಓದಿದಿರಿ ನೀವು. ನೀವು ದಾರಿ ತಪ್ಪಿಸೋದ್ರಲ್ಲಿ ಬುದ್ಧಿವಂತ. ನನ್ನ ಕನ್ನಡ ಇದಂ ಮಿಥಂ ಎಲ್ಲ ಗೊತ್ತಿಲ್ಲ, ಕನ್ನಡ ಅಲ್ಲ ಕನ್ನಡ. ಒಂದು ನಿಮಿಷ. ಬಡ್ಡೆತ್ತದೆ ಕನ್ನಡ ನನಗೆ. ಹೀಗೆ ಇರಬೇಕು, ಇದು ಮಾತ್ರ ಮಾರ್ಗ, ಇದು ಒಂದೇ ದೇವರು, ಇದೇ ಪ್ರಾರ್ಥಿಸುವ ದಾರಿ ಅಂತ ಯಾರೂ ಬರೆದಿಟ್ಟಿರಲಿಲ್ಲ. ಆದ್ರಿಂದಾಗಿ ಇಲ್ಲೊಬ್ಬ ಬುದ್ಧ ಹುಟ್ಟಕ್ಕೆ ಸಾಧ್ಯ ಆಯ್ತು, ಇಲ್ಲೊಬ್ಬ ಬಸವಣ್ಣ ಹುಟ್ಟಕ್ಕೆ ಸಾಧ್ಯ ಆಯ್ತು, ಇಲ್ಲೊಬ್ಬ ಮಹಾವೀರ ಹುಟ್ಟಕ್ಕೆ ಸಾಧ್ಯ ಆಯ್ತು. ಅವ್ರವ್ರ ನಂಬಿಕೆಗಳು ಬಿಟ್ಬಿಡಿ ಅವ್ರನ್ನ. ಯಾರನ್ನ? ಇದೇ ದಾರಿ, ಇದೇ ದೇವರು ಅಂತ ಅನ್ಕೊಳ್ತಾರಲ್ಲ, ಅವ್ರನ್ನ ಬಿಟ್ಬಿಡಿ. ಅವ್ರು ಇನ್ನೊಬ್ಬರ ಮೇಲೆ ಹೇರಿದಾಗ ಮಾತ್ರ ಪ್ರಶ್ನೆ. ಅವ್ರನ್ನ ಬಿಟ್ಟುಬಿಟ್ರೆ ಬುಡಕ್ ಬರುತ್ತೆ ಅನ್ನೋದನ್ನ ನಾನು ಹೇಳ್ತಾ. ಅವ್ರು ಮಾಡ್ಕೊಂಡಿರ್ಲಿ ಬಿಡಿ, ಅದು ಇನ್ನೊಬ್ರು ಮಾಡಬೇಕು ಅಂತ ಹೇಳಿದಾಗ ಮತ್ತೆ ನಾವು ಕೇಳಬೇಕು. ನಾನು ಪ್ರಾರ್ಥಿಸುವ ಮಾರ್ಗಕ್ಕೆ ಇನ್ನೊಬ್ಬರನ್ನ ಕರೆದುಕೊಂಡು ಬರಬೇಕು ಅಂತ ಹೇಳುವ ಧರ್ಮ ಗ್ರಂಥ ಇದೆಯಲ್ಲ, ಆ ಧರ್ಮ ಗ್ರಂಥದ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವ್ನು ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡಲಿ, ಬಂದರೆ ಬರಲಿ, ಫೋರ್ಸ್ ಮಾಡಿ